ನೀವೇನಾದರೂ ನಿಮ್ಮ ಅಕೌಂಟ್ ಒಳಗಡೆ ಒಟ್ಟು ಎಷ್ಟು ಹಣ ಇದೆ ಬ್ಯಾಲೆನ್ಸನ್ನು ಚೆಕ್ ಮಾಡೋದಕ್ಕೆ ಫೋನ್ಪೇ ಆಗಿರಲಿ, ಗೂಗಲ್ ಪೇ ಆಗಿರಲಿ, ಪೇಟಿಎಮ್ ಈ ರೀತಿ UPI ಆ್ಯಪ್ಗಳನ್ನು ಬಳಸ್ತಾ ಇದ್ದೀರಾ? ಹಾಗಾದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಇದರಿಂದ ನಿಮ್ಮ ಹಣ ಅನ್ನುವಂಥದ್ದು ಕಟ್ಟಾದರೂ ಆಗಬಹುದು. ನಿಜಕ್ಕೂ ಕಟ್ಟಾಗುತ್ತಾ? ಆದರೆ ಏನು ಮಾಡಬೇಕು? ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಲ್ವಾ ನಾನು ಕೂಡ ಬಂದಿರೋವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಜಕ್ಕೂ ಹಣ ಅನ್ನುವಂಥದ್ದು ಕಟ್ಟಾಗುತ್ತಾ? ಫೋನ್ಪೇಯಲ್ಲೇ ಆಗಿರಲಿ, ಗೂಗಲ್ ಪೇಯಲ್ಲೇ ಆಗಿರಲಿ, ನೀವೇನಾದರೂ ಬ್ಯಾಲೆನ್ಸನ್ನು ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ ತಜ್ಞರೆಲ್ಲ ಏನು ಹೇಳ್ತಾರೆ, ಮತ್ತು ಇದರಿಂದ ಬಚಾವಾಗೋದಾದರೂ ಹೇಗೆ, ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ ಬನ್ನಿ. ಇತ್ತೀಚೆಗಷ್ಟೇ ವಾಟ್ಸಪ್ ಒಳಗಡೆ ಈ ರೀತಿಯಾದಂತಹ ಎಚ್ಚರಿಕೆಯ ಮೆಸೇಜ್ ಅನ್ನುವಂಥದ್ದು ಫಾರ್ವರ್ಡ್ ಆಗ್ತಾನೆ ಬರ್ತಿತ್ತು. ಒಟ್ಟಿನಲ್ಲಿ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡುವಾಗ ವಂಚಕರೇನಿರ್ತಾರೆ ಅಲ್ವಾ, ಅವರು ನಿಮ್ಮ ಹಣವನ್ನು ಕದಿಯಬಹುದು ಅಂತ ಎಚ್ಚರಿಕೆಯ ಸಂದೇಶ ಅನ್ನುವಂಥದ್ದು ರವಾನೆ ಆಗ್ತಾನೆ ಬರ್ತಿತ್ತು. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ? ನೋಡಿ ಸ್ನೇಹಿತರೆ, ನಾನು ಒಂದು ವಿಷಯ ಹೇಳ್ತೀನಿ. ಯಾವ ರೀತಿಯಾಗಿ ಹಣ ಕದೀತಾರೆ ವಂಚಕರು ಅಂತ ಅಂದರೆ, ನಿಮಗೆ ಒಂದು ಎಷ್ಟೋ ಚಿಕ್ಕ ಅಮೌಂಟನ್ನು ಕಳಿಸ್ತಾರೆ ನಿಮ್ಮ ಒಂದು ಅಕೌಂಟಿಗೆ. ನೀವು ಅದನ್ನು ಚೆಕ್ ಮಾಡೋದಕ್ಕೆ ಹೋಗ್ತೀರಾ ಅಲ್ವಾ, ಆವಾಗ ಅವರಿಗೆ ಬೇಕಾದಷ್ಟು ಮೊತ್ತವನ್ನು ಕರೀತಾರೆ. ಒಂದು ವೇಳೆ ಅಷ್ಟು ಅಮೌಂಟ್ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಇತ್ತು ಅಂತ. ಮತ್ತು ಅದಕ್ಕೂ ಕೂಡ ಕಮೆಂಟ್ ಮಾಡಿಬಿಡಿ ನಮ್ಮದು ಝೀರೋ ಬ್ಯಾಲೆನ್ಸ್ ಹಾಗೆ ಹೀಗೆ ಅಂತ. ಒಟ್ಟಿನಲ್ಲಿ ನಿಮ್ಮ ಬಳಿ ಅಷ್ಟು ಹಣ ಏನಾದರೂ ಇತ್ತು ಅಂತಂದರೆ ಅವರು ಕದಿಯಬಹುದು ಅನ್ನೋವಂಥದ್ದು. ಮತ್ತು ಇನ್ನೂ ಒಂಥರ ಹೇಳ್ತಿದ್ರು, ರಾಂಗ್ ಪಾಸ್ವರ್ಡನ್ನು ಹಾಕ್ಬಿಡಿ, ಆವಾಗ ಏನಾಗುತ್ತೆ, ಇದು ರದ್ದಾಗೋಗ್ಬಿಡುತ್ತೆ ಅಂತ. ನೋಡಿ ಸ್ನೇಹಿತರೆ, ತಜ್ಞರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ, ಈ ರೀತಿಯಾಗಿ ತಾಂತ್ರಿಕವಾಗಿ ಮಾಡೋದಕ್ಕಂತೂ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಬ್ಯಾಲೆನ್ಸನ್ನು ಚೆಕ್ ಮಾಡುವಂಥದ್ದೇ ಬೇರೆ, ಆದರೆ ಹಣವನ್ನು ಕಳಿಸೋ ಅಂಥದ್ದು ಕೂಡ ಬೇರೆ. ಎರಡೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳು. ಆ ಥರ ಆಗೋದಿಲ್ಲ. ಮತ್ತು ಯಾರೆಲ್ಲ ಏನು ಹೇಳ್ತಿದ್ರು ಅಲ್ವಾ, ರಾಂಗ್ ಪಾಸ್ವರ್ಡನ್ನು ಹಾಕ್ಬಿಡಿ ಅಂತ ಹೇಳಿಬಿಟ್ಟು, ಸೊ ಆ ಥರ ಮಾಡಿದ್ರೆ ಅಂತಂದರೆ ರಾಂಗ್ ಪಿನ್ ಏನಾದರೂ ಹಾಕಿದ್ದೀರಾ, 3 ಟೈಮ್ಸ್ ಏನಾದರೂ ಹಾಕ್ಬಿಟ್ಟಿದ್ದೀರಾ ಅಂತಂದರೆ ನಿಮಗೇನೆ ಲಾಸ್. ಯಾಕೆ ಅಂತ ಅಂದರೆ 24 ಗಂಟೆಗಳ ಕಾಲ ನಿಮ್ಮ ಒಂದು ಅಕೌಂಟ್ ಲಾಕ್ ಆಗಿಬಿಡುತ್ತೆ. ಆವಾಗ ನೀವು ಯಾವುದೇ ರೀತಿ ಹಣವನ್ನು ಕಳಿಸೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಆಗಿಬಿಡುತ್ತೆ. ಇತ್ತೀಚೆಗಂತೂ ಸಾಮಾನ್ಯವಾಗಿ UPI ವಂಚನೆಗಳಂತೂ ತುಂಬಾ ಆಗೋಗ್ಬಿಟ್ಟಿದ್ದಾವೆ ಅಂತ ಹೇಳಬಹುದು. ಇವಾಗ ಫಿಶಿಂಗ್ ದಾಳಿಗಳಾಗಿರಬಹುದು, ಅದನ್ನು ಬಿಟ್ಟರೆ ನೆಕ್ಸ್ಟ್ ನಕಲಿ QR ಕೋಡ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನೆಕ್ಸ್ಟು ಬೇರೆ ರೀತಿಯಾದಂತಹ ವೆಬ್ಸೈಟ್ಗಳಿಗೆ ಹೋಗುತ್ತೆ. ಮತ್ತು ಲಿಂಕ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಬೇರೆ ವೆಬ್ಸೈಟ್ಗೆ ಹೋಗುವಂಥದ್ದು, ಹಣ ಕಟ್ಟಾಗುವಂಥದ್ದು, ಈ ರೀತಿಯಾಗಿ ಎಷ್ಟೊಂದೆಲ್ಲ UPI ವಂಚನೆಗಳನ್ನುವಂಥದ್ದು ಬರ್ತಾ ಇರುವಂಥದ್ದು. ಹಾಗಾದರೆ ನೀವು ಇದರಿಂದ ಎಚ್ಚರಿಕೆಯಿಂದ ಯಾವ ರೀತಿಯಾಗಿ ಇರ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಏನಿಲ್ಲ, ಸಿಂಪಲ್ ಏನು ಅಂತ ಅಂದರೆ, ನೀವು ಯಾವುದೇ ರೀತಿಯಾದಂತಹ ಅಮೌಂಟನ್ನು ಕಳಿಸ್ಬೇಕು, ಇಲ್ಲಾಂದರೆ ಬಂದಿದೆ ಅಂತ ಅಂದರೆ ಫಸ್ಟ್ ನೀವು ಮಾಡಬೇಕಾಗಿರೋ ಅಂಥದ್ದು ಯಾರ ಕಡೆಯಿಂದ ಬಂದಿದೆ, ಸೊ ಯಾರು ಕಳಿಸಿದ್ದಾರೆ, ಏನು ಮಾಡಿದ್ದಾರೆ ಅದನ್ನು ನೀವು ಚೆಕ್ ಮಾಡಬೇಕಾಗಿ ಇರುತ್ತೆ. ಕಳಿಸಿದ ತಕ್ಷಣ ಅವರು ಯಾವ ರೀತಿಯಾಗಿ ಅಂತ ಅಂದರೆ, ಇವಾಗ ರಿಕ್ವೆಸ್ಟ್ ಮಾಡಿರ್ತಾರೆ ಹಣವನ್ನು, ಓಕೆನಾ. ನೀವೇನು ಮಾಡ್ತೀರಾ ನೋಡಿ ಸ್ನೇಹಿತರೆ, ನೀವು ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅನ್ನೋದು ಓಕೆ, ಬಟ್ ನಿಮಗೆ ಯಾವುದಾದ್ರೂ ಹಣ ಅನ್ನುವಂಥದ್ದು ಕ್ರೆಡಿಟ್ ಆಗಿದೆ ಅಂತ ಅಂದರೆ ನೀವು ಪಿನ್ನನ್ನು ಒತ್ಬಿಟ್ಟು ನೋಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಆ ಥರ ನೀವು ಪಿನ್ನನ್ನು ಎಂಟರ್ ಮಾಡಬೇಕಾಗಿರೋದು ಯಾವಾಗ ಹೇಳಿ, ನೀವು ಒಟ್ಟಿನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ನಿಮ್ಮ ಅಕೌಂಟಿಂದ ಬೇರೆಯವ್ರಿಗೆ ಕಳಿಸ್ತಿದ್ದೀರಾ ಅಂತಂದರೆ ಹಾಗೆ ಮಾಡಬೇಕಾಗಿ ಇರುತ್ತೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಮತ್ತು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.